ನಮಸ್ಕಾರ ಸ್ನೇಹಿತರೆ, ಸುಹಿತಾ ಕಿಚನ್ಗೆ ಸ್ವಾಗತ. ಇಂದು ನಾವು ಮನೆಯಲ್ಲೇ ತುಂಬ ರುಚಿಯಾಗಿ ಹಾಲು ಮೇಥಿ ರೋಟಿ ತಯಾರಿಸೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ಒಂದು ಬೌಲ್ ತೊಗೊಂಡು 2 ಬೇಯಿಸಿದ ಆಲೂಗಡ್ಡೆ ತೊಗೊಂಡು ಚೆನ್ನಾಗಿ ಕೈಯಿಂದ ಸ್ಮ್ಯಾಶ್ ಮಾಡ್ಕೊಳ್ಳೋಣ. 1 ಸ್ಪೂನ್ ಉಪ್ಪು ಹಾಕ್ಕೊಳ್ಳೋಣ, 1 ಸ್ಪೂನ್ ಜೀರಿಗೆ ಹಾಕ್ಕೊಳ್ಳೋಣ, 1 ಸ್ಪೂನ್ ಎಳ್ಳು ಹಾಕ್ಕೊಳ್ಳೋಣ, ಅರ್ಧ ಸ್ಪೂನು ಅಜ್ವಾನ ಹಾಕ್ಕೊಳ್ಳೋಣ, ಒಂದಿಡಿ ಸಣ್ಣಗೆ ಹೆಚ್ಚಿದ ಮೆಂತ್ಯ ಸೊಪ್ಪು ಹಾಕ್ಕೊಳ್ಳೋಣ, ಸ್ವಲ್ಪ ಪುದೀನ ಸೊಪ್ಪು ಹಾಕ್ಕೊಳ್ಳೋಣ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದಿಡಿ ಹಾಕ್ಕೊಳ್ಳೋಣ, ಕರಿಬೇವಿನ ಸೊಪ್ಪು ಸಣ್ಣಗೆ ಹೆಚ್ಚಿದ್ದು ಹಾಕ್ಕೊಳ್ಳೋಣ, ಹಸಿಮೆಣಸಿನ್ಕಾಯಿ ಒಂದು 4 ಸಣ್ಣಗೆ ಹೆಚ್ಚಿ ಹಾಕ್ಕೊಳ್ಳೋಣ. ಎಲ್ಲ ಸಾಮಗ್ರಿಗಳನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಮಿಶ್ರಣಕ್ಕೆ 2 ಕಪ್ಪು ಮೈದಾ ಹಿಟ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕ್ಕೊಳ್ತಾ ಹದವಾಗಿ ರೊಟ್ಟಿ ಹಿಟ್ಟನ್ನು ಗಟ್ಟಿಯಾಗಿ ಕಲಿಸ್ಕೊಳ್ಳೋಣ. ನೋಡಿ, ಅದಕ್ಕೆ ರೊಟ್ಟಿ ಹಿಟ್ಟು ಕಲಿಸ್ಕೊಂಡಾದ್ಮೇಲೆ 2 ಸ್ಪೂನ್ ಎಣ್ಣೆ ಹಾಕಿ ಚೆನ್ನಾಗಿ ರೊಟ್ಟಿ ಹಿಟ್ಟನ್ನ ನಾದ್ಕೊಳ್ಳೋಣ. ನೋಡಿ, ಈಗ ರೊಟ್ಟಿ ಹಿಟ್ಟೆಲ್ಲ ನಾದ್ಕೊಂಡಾಯಿತು. ಒಂದು ಬಟ್ಲು ಮುಚ್ಚಿಟ್ಟು 5 ನಿಮಿಷ ರೆಸ್ಟಿಗೆ ಇಟ್ಬಿಡೋಣ. ನೋಡಿ, ರೊಟ್ಟಿ ಹಿಟ್ಟನ್ನ ಬಿಲ್ಲೆ ಮಾಡಿ ಇಟ್ಕೊಂಡಿದ್ದೀನಿ. ರೊಟ್ಟಿ ಮಾಡಲಿಕ್ಕೆ ಮೊದಲು ಗ್ಯಾಸ್ ಹಚ್ಕೊಂಡು ರೊಟ್ಟಿ ಕಾವಲಿ ಇಟ್ಕೊಂಡಿದ್ದೀನಿ. ಮೊದಲಿಗೆ ಮಣೆ ಮೇಲೆ ಸ್ವಲ್ಪ ಒಣ ಹಿಟ್ಟು ಹಾಕ್ಕೊಂಡು ಬಿಲ್ಲೆಗೆ 2 ಕಡೆ ಹಿಟ್ಟು ಹಚ್ಕೊಂಡು ಸ್ವಲ್ಪ ಅಗಲಕ್ಕೆ ಲಟ್ಸ್ಕೊಳ್ಳೋಣ. ಲಟ್ಸ್ಕೊಂಡಾದ್ಮೇಲೆ 1 ಸ್ಪೂನ್ ಎಣ್ಣೆ ಹಚ್ಚಿ ಸ್ವಲ್ಪ ಒಣ ಹಿಟ್ಟು ಹಚ್ಕೊಳ್ಳೋಣ. ಈಗ ಒಣ ಹಿಟ್ಟು ಹಾಕಾದ್ಮೇಲೆ 4 ಪದರವಾಗಿ ಮಡಿಸ್ಕೊಂಡು ಅಗಲವಾಗಿ ರೊಟ್ಟಿನ ಲಟ್ಸ್ಕೊಳ್ಳೋಣ. ಕಾವಲಿ ಕಾಯ್ಲಿಕ್ಕೆ ಇಟ್ಟಿದ್ವಲ್ಲ, ಅದರ ಮೇಲೆ 1 ಸ್ಪೂನ್ ಎಣ್ಣೆ ಹಾಕೋಣ. ಈಗ ಲಟ್ಸ್ಕೊಂಡಿರೋ ರೊಟ್ಟಿನ ಕಾವಲಿ ಮೇಲೆ ಹಾಕಿ 2 ಕಡೆ ಒಂಬಣ್ಣ ಬರೋ ರೀತಿ ಎಣ್ಣೆ ಹಾಕಿ 2 ಕಡೆ ಬೇಯಿಸ್ಕೊಳ್ಳೋಣ. ನೋಡಿ, ಈಗ 2 ಕಡೆ ಒಂಬಣ್ಣಕ್ಕೆ ರೊಟ್ಟಿ ಬೆಂದಿದೆ. ಈಗ ರೊಟ್ಟಿನ ಮಡಿಸಿ ಸರ್ವಿಂಗ್ ಪ್ಲೇಟಿಗೆ ತಿಕ್ಕೊಬಿಡೋಣ. ನೋಡಿ, ಎಲ್ಲ ಹಿಟ್ಟನ್ನು ಈ ರೀತಿ ಲಟ್ಸಿ ಒಂಬಣ್ಣಕ್ಕೆ ಬೇಯಿಸಿ ಎಲ್ಲ ರೊಟ್ಟಿಗಳನ್ನೂ ಮಡಿಸಿ ತೆಗೆದು ಸರ್ವಿಂಗ್ ಬೌಲ್ಗೆ ಇಟ್ಕೊಬಿಡೋಣ. ನೋಡಿದ್ರಲ್ಲ, ನಮ್ಮ ಆಲೂ ಮೇಥಿ ರೋಟಿ ತಯಾರಾಗಿದೆ. ಈ ರೆಸಿಪಿ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ರುಚಿಯಾದ ರೆಸಿಪಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.